ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಮಾರ್ಚ್ ತಿಂಗಳಿನಲ್ಲಿ ರಾಷ್ಟ್ರಂ ಫೋಕಸ್ ಅಡಿಯಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡ್ತಾ ಇದ್ದೇವೆ. ಈ ರಿವಿಷನ್ ಸಿರೀಸ್ನಲ್ಲಿ 6ನೇ ವಿಡಿಯೋ ಇದಾಗಿದ್ದು, ಹಿಂದೆ ಡಿಸ್ಕಸ್ ಮಾಡಿದಂತಹ ಎಲ್ಲ ವಿಡಿಯೋಗಳನ್ನು ನೋಡಿಲ್ಲ ಅಂತಂತಂದರೆ ರಿವಿಷನ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ಈಸಿಯಾಗಿ ರಿವೈಸ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ 6ನೇ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋದಾದರೆ, ಏಕತಾ ಸಾಗರ್ ಅನ್ನುವ ಈ ಕಡಲ ವ್ಯಾಯಾಮವನ್ನು ಭಾರತ ಈ ಕೆಳಗಿನ ಯಾವ ದೇಶದ ನೌಕಾಪಡೆಯೊಂದಿಗೆ ಕಂಡಕ್ಟ್ ಮಾಡುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಮಾಲ್ಡೀವ್ಸ್, ಇಂಡೋನೇಷ್ಯಾ, ಬಾಂಗ್ಲಾದೇಶ್ ಅಥವಾ ಶ್ರೀಲಂಕಾ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ಮಾಲ್ಡೀವ್ಸ್ ದೇಶದ ನೌಕಾಪಡೆಗಳೊಂದಿಗೆ ಏಕತಾ ಸಾಗರ್ ಅನ್ನುವ ಈ ವ್ಯಾಯಾಮವನ್ನು ಎಕ್ಸಸೈಸನ್ನು ಭಾರತದ ನೌಕಾಪಡೆ ಕಂಡಕ್ಟ್ ಮಾಡುತ್ತೆ ಅಂತ ಸರಿಯಾದಂಥ ಆನ್ಸರ್ ಆಗುತ್ತೆ. ಈ ಮ್ಯಾಪ್ನಲ್ಲಿ ಅಥವಾ ಈ ಒಂದು ಇಮೇಜ್ನಲ್ಲಿ ಮಾಲ್ಡೀವ್ಸ್ ದೇಶದ ಫ್ಲ್ಯಾಗನ್ನು ಕೂಡ ಹಿಂಟಾಗಿ ನೀಡಿದ್ದೆ. ಸೊ ಇದು ಮಾಲ್ಡೀವ್ಸ್ ದೇಶದ ಫ್ಲ್ಯಾಗ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಏಕತಾ ಸಾಗರ್ ಇದನ್ನು ಮಾಲ್ಡೀವ್ಸ್ ದೇಶದ ನೌಕಾಪಡೆಯೊಂದಿಗೆ ಭಾರತದ ನೌಕಾಪಡೆ ಎಕ್ಸಸೈಸನ್ನು ಕಂಡಕ್ಟ್ ಮಾಡುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಕಳೆದ ವರ್ಷ ಜೂನ್ನಲ್ಲಿ 2023ನೇ ಇಸವಿಯಲ್ಲಿ ಎರಡೂ ದೇಶಗಳ ನೌಕಾಪಡೆಗಳ ನಡುವೆ ಪರಸ್ಪರ ಇಂಟರ್ ಆಪರೇಬಿಲಿಟಿಯನ್ನು ಇಂಪ್ರೂವ್ ಮಾಡುವಂತಹ ಒಂದು ಪ್ರಮುಖವಾದಂತಹ ಉದ್ದೇಶವನ್ನು ಇಟ್ಕೊಂಡು ಏಕತಾ ಸಾಗರ್ ಅನ್ನುವ ಈ ಒಂದು ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗಿತ್ತು. ಭಾರತದ ನೈಋತ್ಯ ಭಾಗದಲ್ಲಿರುವಂತಹ ದ್ವೀಪಗಳ ಸಮೂಹ ರಾಷ್ಟ್ರವಾದಂತಹ ಮಾಲ್ಡೀವ್ಸ್ ಮತ್ತು ಭಾರತ ಈ ಎರಡೂ ರಾಷ್ಟ್ರಗಳ ನಡುವೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರಾಜಕೀಯವಾಗಿ ಆಗಿರ್ಬೋದು ಅಥವಾ ಡೈಲಾಗ್ಸ್ಗಳಲ್ಲಿ ಆಗಿರ್ಬೋದು ಸಾಕಷ್ಟು ಭಿನ್ನ ಮತಗಳನ್ನು ನಾವು ಕಾಣ್ತಾ ಇದ್ದೇವೆ, ಸಂಘರ್ಷಗಳನ್ನು ಕಾಣ್ತಾ ಇದ್ದೇವೆ ಅಂತ ನಾವು ನ್ಯೂಸ್ನಲ್ಲಿ ಓದಿದ್ದೇವೆ. ಸೊ ಆದರೆ ಕಳೆದ ವರ್ಷ ಜೂನ್ ತಿಂಗಳಲ್ಲಿ 23 ಈ ಮಾಲ್ಡೀವ್ಸ್ ದೇಶದೊಂದಿಗೆ ಏಕತಾ ಸಾಗರ್ ಅನ್ನುವ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗಿತ್ತು. ಮುಖ್ಯವಾಗಿ ಚೀನಾದ ಇಂಟರ್ಫರೆನ್ಸ್ನಿಂದಾಗಿ, ಚೀನಾ ದೇಶದ ಒಂದು ಇನ್ಫ್ಲೂಯೆನ್ಸ್ನಿಂದಾಗಿ ಈ ಮಾಲ್ಡೀವ್ಸ್ ದೇಶ ಭಾರತದಿಂದ ದೂರ ಹೋಗುವಂತಹ ಕಾರ್ಯಗಳನ್ನು ನಡೆಸ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಕಾನ್ಹಾ ಹುಲಿ ಸಂರಕ್ಷಿತ ಪ್ರದೇಶ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಕಳೆದ ಸೆಷನ್ನಲ್ಲಿ. ಆಪ್ಷನ್ 1 ಮಧ್ಯಪ್ರದೇಶ್, ಆಪ್ಷನ್ 2 ಮಹಾರಾಷ್ಟ್ರ, ಆಪ್ಷನ್ 3 ಅರುಣಾಚಲ್ ಪ್ರದೇಶ್ ಅಥವಾ ಆಪ್ಷನ್ 4 ಛತ್ತೀಸ್ಗಢ ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ಮಧ್ಯಪ್ರದೇಶದಲ್ಲಿ ಈ ಕಾನ್ಹಾ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಕಾನ್ಹಾ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಧ್ಯಪ್ರದೇಶದಲ್ಲಿ 2 ಪ್ರಮುಖವಾದಂತಹ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನಗಳಿವೆ. ಒಂದು ಕಾನ್ಹಾ ಅಂತ, ಇನ್ನೊಂದು ಕೂನೋ ಅಂತ. ಕೂನೋ ಅಂತಂದರೆ 2022ನೇ ಇಸವಿಯಲ್ಲಿ ಆಫ್ರಿಕಾ ಖಂಡದಿಂದ ಅಂದರೆ ನಮೀಬಿಯಾ ಮತ್ತು ದಕ್ಷಿಣ ಆಫ್ರಿಕಾಗಳಿಂದ ಚಿರತೆಗಳನ್ನು ಭಾರತದಲ್ಲಿ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಆಫ್ರಿಕನ್ ಚೀತಾಗಳನ್ನು ಕೂನೋ ನ್ಯಾಷನಲ್ ಪಾರ್ಕ್ನಲ್ಲಿ ರೀಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಇದರ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡ್ತಾ ಇಲ್ಲ. ಕಾನ್ಹಾ ಹುಲಿ ಸಂರಕ್ಷಿತ ಪ್ರದೇಶ ಇದು ಕೂಡ ಮಧ್ಯಪ್ರದೇಶದಲ್ಲಿರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶ, ಟೈಗರ್ ರಿಸರ್ವ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ 2 ನ್ಯಾಷನಲ್ ಪಾರ್ಕ್ಗಳು ಕೂಡ ಮಧ್ಯಪ್ರದೇಶದಲ್ಲಿವೆ ಅನ್ನೋದು ವಿಶೇಷವಾದಂಥ ಮಾಹಿತಿಯಾಗಿದೆ. ಈ ಕಾನ್ಹಾ ಟೈಗರ್ ರಿಸರ್ವ್ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಳ್ಳೋದಾದರೆ, ಇದರ ಎಕ್ಸಾಕ್ಟ್ ಲೊಕೇಶನನ್ನು ಮಧ್ಯಪ್ರದೇಶದ ಮಂಡ್ಲಾ ಮತ್ತು ಬಾಲಾಘಾಟ್ ಜಿಲ್ಲೆಗಳ ನಡುವೆ ಈ ಕಾನ್ಹಾ ನ್ಯಾಷನಲ್ ಪಾರ್ಕನ್ನು ನಾವು ಗುರುತಿಸಬಹುದಾಗಿದೆ. 1955ರಲ್ಲಿ ಇದನ್ನು ನ್ಯಾಷನಲ್ ಪಾರ್ಕ್ ಅಂತ ಗುರುತಿಸಲಾಗುತ್ತೆ ಸರ್ಕಾರದಿಂದ. ನಂತರ 1973ನೇ ಇಸವಿಯಲ್ಲಿ ಪ್ರಾಜೆಕ್ಟ್ ಟೈಗರ್ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಅಥವಾ ಯೋಜನೆಯ ಅಡಿಯಲ್ಲಿ ಈ ಕಾನ್ಹಾ ನ್ಯಾಷನಲ್ ಪಾರ್ಕನ್ನು ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗುತ್ತೆ. ಇಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಪ್ರಾಣಿ ಪ್ರಭೇದಗಳು ಯಾವುವು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸೊ ಆಬ್ವಿಯಸ್ಲಿ ಟೈಗರ್ ರಿಸರ್ವ್ ಅಂತಂತಂದರೆ ಇಲ್ಲಿ ಹುಲಿ ಇದ್ದೇ ಇರುತ್ತೆ. ರಾಯಲ್ ಬೆಂಗಾಲ್ ಟೈಗರ್, ಚಿರತೆಗಳು, ಸೋಮಾರಿ ಕರಡಿ ಅಥವಾ ಸ್ಲಾತ್ ಬೇರ್ ಅಂತ ಕರಿತೇವೆ, ಕಾಡು ನಾಯಿಗಳ ಗಮನಾರ್ಹವಾದಂತಹ ಸಂಖ್ಯೆಗಳನ್ನು ಈ ಒಂದು ಕಾನ್ಹಾ ನ್ಯಾಷನಲ್ ಪಾರ್ಕ್ನಲ್ಲಿ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಮಧ್ಯಪ್ರದೇಶದ ರಾಜ್ಯ ಪ್ರಾಣಿಯಾಗಿರುವಂತಹ ಅಳಿವಿನಂಚಿನಲ್ಲಿರುವಂತಹ ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಬಾರಾಸಿಂಗಾ ಅನ್ನುವ ಈ ಚಿಗರೆ ಜಾತಿಗೆ ಸೇರಿದಂತಹ ಪ್ರಾಣಿಯನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ. ಕಾನ್ಹಾ ನ್ಯಾಷನಲ್ ಪಾರ್ಕ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು.
ಸೊ ಇದು ಅಳಿವಿನಂಚಿನಲ್ಲಿರುವಂತಹ ಒಂದು ಪ್ರಭೇದ, ಬಾರಾಸಿಂಗ ಅಂತ ಇದನ್ನು ಕರೀತಾರೆ. ಮಧ್ಯಪ್ರದೇಶದ ರಾಜ್ಯ ಪ್ರಾಣಿಯಾಗಿ ಕೂಡ ಇದನ್ನು ಗುರುತಿಸ್ತಾರೆ. ಈಗ ಸಪ್ಲಿಮೆಂಟ್ರಿ ಕ್ವಶನ್ ನಿಮಗೆ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಟೈಗರ್ ಟ್ರಯಂಫ್ ಅನ್ನುವ ಈ ಒಂದು ವ್ಯಾಯಾಮವನ್ನು ಭಾರತ ಈ ಕೆಳಗಿನ ಯಾವ ದೇಶದ ಪಡೆಗಳ ನಡುವೆ ನಡೆಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಬಾಂಗ್ಲಾದೇಶ್, ಆಪ್ಷನ್ 2 ಶ್ರೀಲಂಕಾ, ಆಪ್ಷನ್ 3 USA ಅಥವಾ ಆಪ್ಷನ್ 4 ಸೌದಿ ಅರೇಬಿಯಾ ಅಂತ ನೀಡಲಾಗಿದೆ. ಟೈಗರ್ ಅಂತಂದರೆ ಬಾಂಗ್ಲಾದೇಶ್ ಅಂತ ಗುರುತಿಸಬೇಡಿ. ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ 3 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ 3 ಸೇವೆಗಳು ಅಂತಂದರೆ ನೌಕಾಪಡೆ, ವಾಯುಪಡೆ ಮತ್ತು ಭೂಸೇನೆ. ಅದೇ ರೀತಿಯಾಗಿ ಭಾರತದ ನೌಕಾಪಡೆ, ವಾಯುಸೇನೆ ಮತ್ತು ಭೂಸೇನೆ, ಈ ರೀತಿಯಾಗಿ ಟ್ರೈ ಸರ್ವಿಸಸ್ ಅಂತ ಏನು ಕರಿತೇವೆ, ಈ 3 ಸೇವೆಗಳನ್ನು ಒಳಗೊಂಡಂತೆ ಈ ಟೈಗರ್ ಟ್ರಯಂಫ್ ಅನ್ನುವ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ. ಮುಖ್ಯವಾಗಿ ಹ್ಯುಮನಿಟೇರಿಯನ್ ಅಸಿಸ್ಟೆನ್ಸ್ ಆ್ಯಂಡ್ ಡಿಸಾಸ್ಟರ್ ರಿಲೀಫ್, ಮಾನವೀಯ ನೆರವು ಮತ್ತು ಈ ಆಪತ್ತುಗಳ ಪರಿಹಾರವನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆಗಳನ್ನು ನಡೆಸುವಂತಹ ವ್ಯಾಯಾಮ ಟೈಗರ್ ಟ್ರಯಂಫ್ ಆಗಿದೆ ಅಂತ ನಾವು ಗುರುತಿಸಬಹುದಾಗಿದೆ. 2024ರ ಈ ಟೈಗರ್ ಟ್ರಯಂಫ್ ವ್ಯಾಯಾಮವನ್ನು ಈ ಅಮೆರಿಕದ ಪೂರ್ವ ಭಾಗದಲ್ಲಿರುವಂತಹ ಈಸ್ಟರ್ನ್ ಸೀಬೋರ್ಡ್ನಲ್ಲಿ ನಡೆಸಲಾಗ್ತಾ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಪಥದಲ್ಲಿ ಸಾಮಾನ್ಯವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ತನ್ನ ಗುರಿಯತ್ತ ಸಾಗುತ್ತದೆ, ಚಲಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಹೈಪರ್ಬೋಲಿಕ್ ಟ್ರಾಜೆಕ್ಟರಿ, ಪಥ ಅಂದರೆ ಟ್ರಾಜೆಕ್ಟರಿ. ಆಪ್ಷನ್ 2 ಪ್ಯಾರಾಬೋಲಿಕ್ ಟ್ರಾಜೆಕ್ಟರಿ. ಆಪ್ಷನ್ 3 ಸ್ಟ್ರೇಟ್ ಲೈನ್ ಅಥವಾ ಸರಳ ರೇಖೆ. ಆಪ್ಷನ್ 4 ವೇರಿಯೇಬಲ್, ಕಡಿಮೆ ಎತ್ತರದ ದಿಕ್ಕು ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಪ್ಯಾರಾಬೋಲಿಕ್ ರೇಖೆಯಲ್ಲಿ ಅಥವಾ ಪ್ಯಾರಾಬೋಲಿಕ್ ಟ್ರಾಜೆಕ್ಟರಿಯಲ್ಲಿ ಈ ಬ್ಯಾಲಿಸ್ಟಿಕ್ ಮಿಸೈಲ್ ತನ್ನ ಗುರಿಯತ್ತ ಸಾಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಈ ಒಂದು ಸ್ಥಳದಿಂದ ಈ ಒಂದು ಕ್ಷಿಪಣಿಯನ್ನು ಲಾಂಚ್ ಮಾಡಿದ್ರಿ ಅಂತ ಅನ್ಕೋರಿ. ಅದೇನು ಮಾಡುತ್ತೆ, ಈ ಒಂದು ಪ್ಯಾರಾಬೋಲಿಕ್ ಟ್ರಾಜೆಕ್ಟರಿಯನ್ನು ಫಾಲೋ ಮಾಡೋದರೊಂದಿಗೆ ತನ್ನ ಗುರಿಯನ್ನು ಧ್ವಂಸ ಮಾಡುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಗುರಿ ಅಥವಾ ಟಾರ್ಗೆಟ್, ಇದನ್ನು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರೆಯಲಾಗುತ್ತೆ. ಈ ಒಂದು ಟ್ರಾಜೆಕ್ಟರಿ ಅಥವಾ ಪಥವನ್ನು ಪ್ಯಾರಾಬೋಲಿಕ್ ಟ್ರಾಜೆಕ್ಟರಿ ಅಂತ ಗುರುತಿಸಲಾಗುತ್ತೆ. ಸೊ ಇದು ಲಾಂಚ್ ಮಾಡಿದಂತಹ ಸ್ಥಳ, ಸ್ಟಾರ್ಟ್, ಎಂಡ್. ಸೊ ಈ ಪಥ ಏನಿದೆ ಪ್ಯಾರಾಬೋಲಿಕ್ ಟ್ರಾಜೆಕ್ಟರಿ ಅಂತ ನಾವು ಗುರುತಿಸಿದ್ವಿ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಈ ಮ್ಯಾಪ್ನಲ್ಲಿ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಪ್ಯಾರಾಬೋಲಿಕ್ ಮಿಸೈಲ್ ಅಂತಂದರೆ ಏನು, ಕ್ರೂಸ್ ಮಿಸೈಲ್ ಅಂದರೆ ಏನು, ಯಾವ ರೀತಿಯಾದಂತಹ ಡಿಫ್ರೆನ್ಸ್ಗಳಿವೆ ಅಂತ, ಭಾರತದಲ್ಲಿರುವಂತಹ ಪ್ರಮುಖ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅಗ್ನಿ ಮತ್ತು ಪೃಥ್ವಿ ಅಂತ ಕೂಡ ತಿಳ್ಕೊಂಡ್ವಿ. ಸೊ ಬ್ಯಾಲಿಸ್ಟಿಕ್ ಮಿಸೈಲ್ ಬಗ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮುಂದಿನ ರಿವಿಷನ್ ಪ್ರಶ್ನೆ, ನಾಕ್ಟಿಸ್ ಜ್ವಾಲಾಮುಖಿ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಭೂಮಿಯ ಉತ್ತರ ಭಾಗದಲ್ಲಿರುವಂತಹ ನಾರ್ವೆ ರಾಷ್ಟ್ರದಲ್ಲಿ. ಆಪ್ಷನ್ 2 ಅಂಟಾರ್ಟಿಕಾದಲ್ಲಿ. ಆಪ್ಷನ್ 3 ಬುಧ ಗ್ರಹದ ಮೇಲೆ ಅಥವಾ ಆಪ್ಷನ್ 4 ಮಂಗಳ ಗ್ರಹದ ಮೇಲೆ ಅಂತ ಇದೆ. ನಾಕ್ಟಿಸ್ ವೋಲ್ಕ್ಯಾನೋ ಈಸ್ ಲೊಕೇಟೆಡ್ ಇನ್ ಮಾರ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಮಂಗಳನ ಈ ಸಮಭಾಜಕ ವೃತ್ತದ ದಕ್ಷಿಣ ಭಾಗದಲ್ಲಿ ಈ ನಾಕ್ಟಿಸ್ ಜ್ವಾಲಾಮುಖಿ ಲೊಕೇಟ್ ಆಗಿದೆ. ನಾಕ್ಟಿಸ್ ವೋಲ್ಕ್ಯಾನೋ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ಒಂದು ವೋಲ್ಕ್ಯಾನೋ ಸಾಕಷ್ಟು ಎತ್ತರವಾಗಿರುವಂತಹ ಜ್ವಾಲಾಮುಖಿಯಾಗಿದ್ದು ಸುಮಾರು 9,000 ಮೀಟರ್ಗಳಷ್ಟು ಎತ್ತರವನ್ನು ಹೊಂದಿದೆ. ಅದೇ ರೀತಿಯಾಗಿ ಈ ನಾಕ್ಟಿಸ್ ಜ್ವಾಲಾಮುಖಿಯ ತಳಭಾಗದಲ್ಲಿ ಕೆಲವೊಂದಿಷ್ಟು ಗ್ಲೇಷಿಯರ್ಸ್ಗಳ ಅವಶೇಷಗಳನ್ನು ಕಂಡುಹಿಡಿಯಲಾಗಿದೆ ಅಂತ ವಿಜ್ಞಾನಿಗಳಿಂದ ಈ ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ನಾಕ್ಟಿಸ್ ಜ್ವಾಲಾಮುಖಿ ಈಸ್ ಲೊಕೇಟೆಡ್ ಇನ್ ಮಾರ್ಸ್, ಪ್ಲಾನೆಟ್ ಮಾರ್ಸ್. ಮುಂದಿನ ರಿವಿಷನ್ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯಲ್ಲಿ ಭಾರತದ ರ್ಯಾಂಕ್ ಎಷ್ಟು ಅಂತ ಪ್ರಶ್ನೆ ಇದೆ. ವಿಚ್ ಇಸ್ ದ ಲಾರ್ಜೆಸ್ಟ್, ಥರ್ಡ್ ಲಾರ್ಜೆಸ್ಟ್, ವಿಶ್ವದ ಅತಿ ದೊಡ್ಡ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯಲ್ಲಿ
ಸ್ಟಾರ್ಟಪ್ ಎಕೋಸಿಸ್ಟಮ್ನಲ್ಲಿ ಭಾರತದ ರ್ಯಾಂಕ್ ಎಷ್ಟು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 2ನೇ ಸ್ಥಾನ, ಆಪ್ಷನ್ 2 3ನೇ ಸ್ಥಾನ, ಆಪ್ಷನ್ 3 4ನೇ ಸ್ಥಾನ ಅಥವಾ ಆಪ್ಷನ್ 4 5ನೇ ಸ್ಥಾನ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಇಂಡಿಯಾ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಸ್ಟಾರ್ಟಪ್ ಎಕೋಸಿಸ್ಟಮ್ ಇನ್ ದ ವರ್ಲ್ಡ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ನವೋದ್ಯಮಗಳ ಪ್ರೋತ್ಸಾಹ ನೀಡುವಂತಹ ನಿಟ್ಟಿನಲ್ಲಿ ಭಾರತ 3ನೇ ಸ್ಥಾನವನ್ನು ಹೊಂದಿದೆ. ದೇಶದಾದ್ಯಂತ ಸುಮಾರು 1.25 ಲಕ್ಷ ನವೋದ್ಯಮಗಳು ಅಥವಾ ಸ್ಟಾರ್ಟಪ್ಗಳು ಇವೆ ಅಂತ ಪ್ರಧಾನಮಂತ್ರಿ ಅವರಿಂದ ಇತ್ತೀಚೆಗೆ ಒಂದು ಸಮಾರಂಭದಲ್ಲಿ ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಇಂಡಿಯಾ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಸ್ಟಾರ್ಟಪ್ ಎಕೋಸಿಸ್ಟಮ್ ಇನ್ ದ ವರ್ಲ್ಡ್. ಇದರಲ್ಲಿ 45%ನಷ್ಟು ಸ್ಟಾರ್ಟಪ್ಸ್ಗಳನ್ನು ಮಹಿಳೆಯರ ಒಡೆತನ ಅಥವಾ ಮಹಿಳೆಯರಿಂದ ಲೀಡ್ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇದನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಲಾಸ್ಟ್ ಸೆಷನ್ನಲ್ಲಿ. ಆಪ್ಷನ್ಗಳಲ್ಲಿ 2010, 2012, 2015 ಅಥವಾ 2018 ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. 2015ನೇ ಇಸವಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು. ಆಪ್ಷನ್ 3 ಈಸ್ ರೈಟ್ ಆನ್ಸರ್. 2015ನೇ ಇಸವಿಯಲ್ಲಿ ಈ ಕೃಷಿಯ ಉತ್ಪಾದಕತೆ ಅಂದರೆ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿಯನ್ನು ಇಂಪ್ರೂವ್ ಮಾಡುವಂತಹ ಒಂದು ಉದ್ದೇಶದಿಂದ ಮತ್ತು ಈ ಕೃಷಿಗೆ ತಗಲುವಂತಹ ಸಂಪನ್ಮೂಲಗಳ ಉತ್ತಮವಾದಂತಹ ಬಳಕೆಯನ್ನು ಎನ್ಶೋರ್ ಮಾಡುವಂತಹ ಉದ್ದೇಶದಿಂದ 2015ರಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನುವ ಒಂದು ಮೋಟೋವನ್ನು ಇಟ್ಕೊಂಡು, ಅಂದರೆ ಪ್ರತಿ ಹನೆಗೆ ಹೆಚ್ಚು ಬೆಳೆಯನ್ನು ಬೆಳೆಯುವಂತಹ ಉದ್ದೇಶದಿಂದ ಹೆಚ್ಚು ಪ್ರೊಡಕ್ಟಿವಿಟಿಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದ್ದು ಅಷ್ಟೇ ಅಲ್ಲದೆ ಈ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀರಾವರಿಯಲ್ಲಿ ಯಾವ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಲಾಗುತ್ತೆ, ಕರೆಂಟ್ ಆಗಿರ್ಬೋದು, ಪಂಪ್ಸೆಟ್ಸ್ಗಳಾಗಿರ್ಬೋದು ಮತ್ತು ಇತರ ಯಾವುದೇ ರೀತಿಯಾದಂಥ ಸಂಪನ್ಮೂಲಗಳ ಇನ್ವೆಸ್ಟ್ಮೆಂಟನ್ನು ಹೂಡಿಕೆಯನ್ನು ಮಾಡಲಾಗುತ್ತೆ. ಅದರ ಒಂದು ಇಂಟಿಗ್ರೇಷನನ್ನು ಸಮಗ್ರತೆಯನ್ನು ತರುವಂತಹ ನಿಟ್ಟಿನಲ್ಲೂ ಕೂಡ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಸಾಕಷ್ಟು ಅನುಕೂಲವನ್ನು 2015ರಿಂದ ಮಾಡಿಕೊಡ್ತಾ ಇದೆ. ಅದೇ ರೀತಿಯಾಗಿ ಈ ಸಾಗುವಳಿ ಪ್ರದೇಶವನ್ನು ವಿಸ್ತರಿಸುವಂತಹ ನಿಟ್ಟಿನಲ್ಲಿ ನೀರಿನ ವ್ಯರ್ಥವಾದಂತಹ ಉಪಯೋಗವನ್ನು ಅಂದರೆ ನೀರು ಪೋಲಾಗದಿರುವಿಕೆಯನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ಹೆಚ್ಚು ಸಮರ್ಥವಾಗಿ ಹೆಚ್ಚು ದಕ್ಷತೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ. ಸೊ ಈ ಒಂದು ಕೀವರ್ಡನ್ನು ನೋಟ್ ಮಾಡಿಟ್ಕೊಳ್ಳಿ, ನೀರಿನ ಬಳಕೆಯ ದಕ್ಷತೆ, ವಾಟರ್ ಯೂಸ್ ಎಫಿಷಿಯನ್ಸಿ. ವಾಟರ್ ಯೂಸ್ efficiency ಅಂತ. So in order to improve the water use efficiency in 2015 the Krishi Sinchai Yojana has been launched. ಸೊ ಅದೇ ರೀತಿಯಾಗಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಕೂಡ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಈ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಸ್ಸೆ ಆಗಿರ್ಬೋದು ಅಥವಾ ಮೇನ್ಸ್ ಆನ್ಸರ್ ರೈಟಿಂಗ್ ಆಗಿರ್ಬೋದು, ಸೊ ಅದರಲ್ಲಿ ಈ ರೀತಿಯಾದಂತಹ ಪಾಯಿಂಟ್ಸ್ ಮತ್ತು ಕೀವರ್ಡ್ಸ್ಗಳನ್ನು ಮೆನ್ಷನ್ ಮಾಡಿ ಅಂಡರ್ಲೈನ್ ಮಾಡೋದನ್ನು ಮರಿಬೇಡಿ. ಈ ನೀರು ಉಳಿತಾಯ ಮಾಡುವಂತಹ ಕೆಲವೊಂದಿಷ್ಟು ತಂತ್ರಜ್ಞಾನಗಳನ್ನು ಉಪಯೋಗಿಸುವುದರ ಮೂಲಕ ಪರ್ ಡ್ರಾಪ್ ಮೋರ್ ಕ್ರಾಪ್ ಈ ಒಂದು ಮೋಟೋವನ್ನು ಇಟ್ಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು. ಮತ್ತು ಇದರಲ್ಲಿ ಮುಖ್ಯವಾಗಿ 2 ಘಟಕಗಳನ್ನು ಇನ್ಕ್ಲೂಡ್ ಮಾಡಲಾಗಿದ್ದು, ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ AIBP ಅಂದರೆ ವೇಗವರ್ಧಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ ಅಂತ. ಇದು ಮೊದಲನೇ ಯೂನಿಟ್. 2ನೇ ಕಂಪೋನೆಂಟ್ ಯಾವುದು ಅಂತಂದರೆ ಹರ್ ಖೇತ್ ಕೋ ಪಾನಿ ಅನ್ನುವ, ಅಂದರೆ ಪ್ರತಿ ಹೊಲಕ್ಕೂ ಕೂಡ ನೀರು ಅನ್ನುವ ಒಂದು 2ನೇ ಘಟಕನ ಇನ್ಕ್ಲೂಡ್ ಮಾಡಿಕೊಂಡು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಸ್ಕೀಮ್ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. 2015ನೇ ಇಸವಿಯಲ್ಲಿ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಉತ್ತರಾಖಂಡ್, ಅಸ್ಸಾಂ, ತ್ರಿಪುರಾ ಅಥವಾ ಮೇಘಾಲಯ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಅಸ್ಸಾಂನಲ್ಲಿ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಹಿಂಟನ್ನು ಕೂಡ ನೀಡಿದ್ದೆ, 1 ಹಾರ್ನ್ಡ್ ರೈನೋಸರ್ಸ್ ಅಂತ, ಒಂದು ಕೊಂಬಿನ ಈ ಗೆಂಡಾಮೃಗಗಳ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿರುವಂತಹ ಈ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿರುವಂತಹ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಆಗಿದೆ ಅಂತ ನಾವು ಗುರುತಿಸಬೇಕಾಗುತ್ತೆ.
ಅಸ್ಸಾಂನಲ್ಲಿ ಪ್ರಮುಖವಾದಂತಹ 7 ರಾಷ್ಟ್ರೀಯ ಉದ್ಯಾನವನಗಳನ್ನು ಘೋಷಣೆ ಮಾಡಲಾಗಿದ್ದು, ಈ ಅಸ್ಸಾಂ ಮ್ಯಾಪ್ನಲ್ಲಿ ಪೂರ್ವದಿಂದ ಪಶ್ಚಿಮದವರೆಗೆ ಈ ನ್ಯಾಷನಲ್ ಪಾರ್ಕ್ಸ್ಗಳನ್ನು ಲೊಕೇಟ್ ಮಾಡೋಣ. ಮೊದಲಿಗೆ ಈ ದಿಹಿಂಗ್ ಪಟ್ಕಾಯ್ ಅನ್ನುವ ಈ ಒಂದು ನ್ಯಾಷನಲ್ ಪಾರ್ಕ್ 2021ನೇ ಇಸವಿಯಲ್ಲಿ ಅಂದರೆ ಇತ್ತೀಚೆಗೆ ಈ ದಿಹಿಂಗ್ ಪಟ್ಕಾಯ್ ನ್ಯಾಷನಲ್ ಪಾರ್ಕನ್ನು ಘೋಷಣೆ ಮಾಡಲಾಗುತ್ತೆ. ನಂತರ ದಿಬ್ರು ಶಿಖಾವೋ ಅಂತ, ನಂತರ ನಮೇರಿ ನ್ಯಾಷನಲ್ ಪಾರ್ಕ್, ಕಾಜಿರಂಗಾ ನ್ಯಾಷನಲ್ ಪಾರ್ಕ್. ಸೊ ಈಗ ಡಿಸ್ಕಸ್ ಮಾಡಿದಂತಹ ಕಾಜಿರಂಗಾ ನ್ಯಾಷನಲ್ ಪಾರ್ಕ್, ನಂತರ ಮಿನಿ ಕಾಜಿರಂಗಾ ಅಂತ ಗುರುತಿಸಿಕೊಳ್ಳುವಂತಹ ಒರಾಂಗ್ ನ್ಯಾಷನಲ್ ಪಾರ್ಕ್, ನಂತರ ಮಾನಸ್ ನ್ಯಾಷನಲ್ ಪಾರ್ಕ್, ಮತ್ತು 2021ರಲ್ಲಿ ಈ ಘೋಷಣೆ ಮಾಡಲಾದಂತಹ ರಾಷ್ಟ್ರೀಯ ಉದ್ಯಾನವನ ರೈಮೋನಾ ಅನ್ನುವ ನ್ಯಾಷನಲ್ ಪಾರ್ಕ್ ಆಗುತ್ತೆ. ಸೊ ದಿಹಿಂಗ್ ಪಟ್ಕಾಯ್ ಮತ್ತು ರೈಮೋನಾ ನ್ಯಾಷನಲ್ ಪಾರ್ಕ್ಸ್ಗಳನ್ನು 2021ನೇ ಇಸವಿಯಲ್ಲಿ ಘೋಷಣೆ ಮಾಡಲಾಗಿತ್ತು. ಮುಂಚೆ 5 ನ್ಯಾಷನಲ್ ಪಾರ್ಕ್ಸ್ಗಳನ್ನು ಹೊಂದಿದಂತಹ ಅಸ್ಸಾಂ ಈಗ ಒಟ್ಟು 7 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೋಟ್ ಮಾಡಿ ಇಟ್ಕೊಳ್ಳಿ. ಈ ಮ್ಯಾಪನ್ನು ಸ್ಕ್ರೀನ್ಶಾಟ್ ಬೇಕಾದರೂ ನೀವು ತಗೋಬೋದು. ಈ ವಾಯು ಗುಣಮಟ್ಟದ ವರದಿ 2023ರ ಈ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಪ್ರಕಾರ ಗಾಳಿಯಲ್ಲಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಸಾಂದ್ರತೆಯ ವಿಷಯದಲ್ಲಿ ಅತ್ಯಂತ ಕಲುಷಿತ ದೇಶ ಯಾವುದು ಅಂತ ಗುರುತಿಸಲಾಗುತ್ತೆ. ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ 1 ಭಾರತ, ಆಪ್ಷನ್ 2 ಅಮೆರಿಕಾ, ಆಪ್ಷನ್ 3 ಬಾಂಗ್ಲಾದೇಶ್ ಅಥವಾ ಆಪ್ಷನ್ 4 ತಾಂಜೇನಿಯಾ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಬಾಂಗ್ಲಾದೇಶ್. ಇದು ಜಗತ್ತಿನಾದ್ಯಂತ 2023ನೇ ಇಸವಿಯಲ್ಲಿ ಅತ್ಯಂತ ಕಳಪೆ ಮಟ್ಟದ ಗಾಳಿಯನ್ನು ಹೊಂದಿರುವಂತಹ ರಾಷ್ಟ್ರವಾಗಿ ಗುರುತಿಸಿಕೊಳ್ತಾ ಇದೆ. 2ನೇ ಸ್ಥಾನದಲ್ಲಿ ಪಾಕಿಸ್ತಾನ್ ಮತ್ತು 3ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಷನ್ 3 ಬಾಂಗ್ಲಾದೇಶ್ ಈಸ್ ರೈಟ್ ಆನ್ಸರ್. ಸ್ವಿಟ್ಜರ್ಲ್ಯಾಂಡ್ನ ಈ IQ-Air ಅನ್ನುವ ಸಂಸ್ಥೆಯ ಮೂಲಕ 2023ರ ವಿಶ್ವ ವಾಯು ಗುಣಮಟ್ಟ ವರದಿಯನ್ನು ಪಬ್ಲಿಷ್ ಮಾಡಲಾಗಿದ್ದು, ಈ ಒಂದು ಪಟ್ಟಿಯಲ್ಲಿ ಬಾಂಗ್ಲಾದೇಶ್ ಮೊದಲ ಸ್ಥಾನದಲ್ಲಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಮುಖ್ಯವಾಗಿ ಈ ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಇದರ ಸಾಂದ್ರತೆಯನ್ನು ಗುರುತಿಸುವುದರ ಮೂಲಕ ಅತಿ ಹೆಚ್ಚಿನ ಈ ಪಾರ್ಟಿಕ್ಯುಲೇಟ್ ಮ್ಯಾಟರನ್ನು ಹೊಂದಿರುವಂತಹ ಗಾಳಿ ಬಾಂಗ್ಲಾದೇಶದಲ್ಲಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಜಾಗತಿಕವಾಗಿ ಈ ಅತ್ಯಂತ ಕಳಪೆ ಗುಣಮಟ್ಟದ ಗಾಳಿಯನ್ನು ಹೊಂದಿರುವಂತಹ ರಾಜಧಾನಿ ಯಾವುದು ಅಂತಂದರೆ ನಮ್ಮ ಭಾರತದ ದೆಹಲಿ ಅಂತ ಕೂಡ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದ ಈ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯನ್ನು ಯಾವ ಇಸವಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ 1 1984, ಆಪ್ಷನ್ 2 1999, ಆಪ್ಷನ್ 3 2000ನೇ ಇಸ್ವಿ ಅಥವಾ ಆಪ್ಷನ್ 4 2006 ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 2006ನೇ ಇಸವಿಯಲ್ಲಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಆ್ಯಕ್ಟ್ನ ಮೂಲಕ, ಒಂದು ಕಾಯ್ದೆಯ ಮೂಲಕ ಸ್ಥಾಪನೆ ಮಾಡಲಾದಂತಹ ಸಂಸ್ಥೆ, ಶಾಸನಬದ್ಧವಾದಂತಹ ಅಥವಾ ಈ ಸ್ಟ್ಯಾಟ್ಯೂಟರಿ ಸ್ಥಾನಮಾನವನ್ನು ಹೊಂದಿರುವಂತಹ ಸಂಸ್ಥೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ನಾವು ಗುರುತಿಸಿದ್ವಿ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ದೇಶದಾದ್ಯಂತ ಈ ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ 2006ನೇ ಇಸವಿಯಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರ ಮುಖ್ಯ ಕಚೇರಿ ದೆಹಲಿಯಲ್ಲಿದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಈ ಬೈಕಲ್ ಸರೋವರ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಭಾರತ, ಆಪ್ಷನ್ 2 ಬಾಂಗ್ಲಾದೇಶ್, ಆಪ್ಷನ್ 3 ರಷ್ಯಾ, ಆಪ್ಷನ್ 4 ಭೂತಾನ್ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ರಿಪಬ್ಲಿಕ್ ಆಫ್ ರಷ್ಯಾ. ಈ ರಾಷ್ಟ್ರದಲ್ಲಿ ಇದರ ದಕ್ಷಿಣ ಭಾಗದಲ್ಲಿ ಬೈಕಲ್ ಅನ್ನುವ ಈ ಸಿಹಿ ನೀರಿನ ಸರೋವರ ಲೊಕೇಟ್ ಆಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ರಷ್ಯಾದ ದಕ್ಷಿಣ ಭಾಗದಲ್ಲಿರುವಂತಹ ಈ ಪೂರ್ವ ಸೈಬೀರಿಯಾ ಪ್ರದೇಶದಲ್ಲಿ ಪ್ರಾಚೀನವಾದಂತಹ ಈ ಒಂದು ಬೈಕಲ್ ಸರೋವರವನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈ ಮ್ಯಾಪನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಜಗತ್ತಿನಲ್ಲಿ ಇರುವಂತಹ ಅತಿ ದೊಡ್ಡ
ಸಿಹಿ ನೀರಿನ ಸರೋವರಗಳಲ್ಲಿ ಈ ಬೈಕಲ್ ಸರೋವರ ಕೂಡ ಒಂದಾಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ತಾಪಮಾನ ಏರಿಕೆ ಮತ್ತು ಸಾಕಷ್ಟು ಈ ಮಾಲಿನ್ಯಕಾರಕಗಳನ್ನು ಡೈರೆಕ್ಟಾಗಿ ಈ ಸರೋವರಕ್ಕೆ ಬಿಡ್ತಾ ಇರೋದ್ರಿಂದ, ರಿಲೀಸ್ ಮಾಡ್ತಾ ಇರೋದ್ರಿಂದ ಇದು ಸಾಕಷ್ಟು ಅಪಾಯದ ಅಂಚಿನಲ್ಲಿದೆ ಅಂತ ಇತ್ತೀಚಿನ ವರದಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ದ್ಯಾಟ್ ಈಸ್ ದ ಮೇನ್ ರೀಸನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಬೈಕಲ್ ಲೇಕ್. ಇನ್ನು ಮುಂದಿನ ಪ್ರಶ್ನೆಯನ್ನು ಪ್ರಿಪೇರ್ ಮಾಡಿಲ್ಲ, ಸೊ ಆದರೆ ಪ್ರಶ್ನೆಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಪ್ರತಿ ವರ್ಷ ಯಾವ ಒಂದು ದಿನವನ್ನು ದೇಶದಾದ್ಯಂತ ಬಲಿದಾನ ದಿನ ಅಂತ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಮಾರ್ಚ್ 23ನೇ ತಾರೀಕಿನಂದು 1931ನೇ ಇಸವಿಯಲ್ಲಿ ರಾಜ್ಗುರು ಸುಖದೇವ್ ಮತ್ತು ಭಗತ್ ಸಿಂಗ್ ಅವರನ್ನು ಬ್ರಿಟಿಷರಿಂದ ಗಲ್ಲಿಗೇರಿಸಲಾಗಿತ್ತು. ದೇಶ ಕಂಡಂತಹ ಮಹಾನ್ ಕ್ರಾಂತಿಕಾರಿ ಹೋರಾಟಗಾರರಾದಂತಹ ರಾಜ್ಗುರು ಸುಖದೇವ್ ಮತ್ತು ಭಗತ್ ಸಿಂಗ್ ಅವರನ್ನು 1931ನೇ ತಾರೀಕು ಮಾರ್ಚ್ 23ನೇ ತಾರೀಕಿನಂದು ಗಲ್ಲಿಗೇರಿಸಲಾಗಿತ್ತು. ಇವರ ತ್ಯಾಗ ಮತ್ತು ಬಲಿದಾನದ ಸ್ಮರಣಾರ್ಥವಾಗಿ ಮಾರ್ಚ್ 23ನೇ ತಾರೀಕನ್ನು ಪ್ರತಿ ವರ್ಷ ಬಲಿದಾನ ದಿನ ಅಂತ ಭಾರತದಾದ್ಯಂತ ಅಬ್ಸರ್ವ್ ಮಾಡಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ತೀಸ್ತಾ ನದಿಯು ಬಾಂಗ್ಲಾದೇಶ ಮತ್ತು ಭಾರತದಲ್ಲಿ ಹರಿಯುವಂತಹ ಒಂದು ಪ್ರಮುಖ ನದಿಯಾಗಿದೆ. ಇದು ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆ ಇದೆ. ತೀಸ್ತಾ ರಿವರ್ ಇಸ್ ದ ಟ್ರಿಬ್ಯೂಟರಿ ಆಫ್ ವಿಚ್ ರಿವರ್ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಗಂಗಾ, ಆಪ್ಷನ್ 2 ಯಮುನಾ, ಆಪ್ಷನ್ 3 ಬ್ರಹ್ಮಪುತ್ರ ಅಥವಾ ಆಪ್ಷನ್ 4 ಮೇಘನಾ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಬ್ರಹ್ಮಪುತ್ರ ನದಿಯ ಉಪನದಿಯಾಗಿ ತೀಸ್ತಾ ನದಿಯನ್ನು ನಾವು ಗುರುತಿಸ್ತೇವೆ. ಈ ಬ್ರಹ್ಮಪುತ್ರ ನದಿಯನ್ನು ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೆದ್ರೆ, ಗಂಗಾ ನದಿಯನ್ನು ಪದ್ಮಾ ಅಂತ ಕರೀತಾರೆ. ಸೊ ಪದ್ಮಾ ಈಗ ಬೇಡ. ಬಾಂಗ್ಲಾದೇಶದಲ್ಲಿ ಜಮುನಾ ನದಿಗೆ ಅಥವಾ ನಮ್ಮ ಭಾರತದ ಬ್ರಹ್ಮಪುತ್ರ ನದಿಯ ಉಪನದಿಯಾಗಿ ತೀಸ್ತಾ ನದಿಯನ್ನು ಗುರುತಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಈ ಮ್ಯಾಪಲ್ಲಿ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಬ್ರಹ್ಮಪುತ್ರ ನದಿಯ ಪ್ರಮುಖವಾದಂತಹ ಉಪನದಿ ತೀಸ್ತಾ ನದಿ ಸಿಕ್ಕಿಂನಲ್ಲಿ ಹುಟ್ಟಿ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಹರಿಯುವಂತಹ ಪ್ರಮುಖ ನದಿ ಯಾವುದು ಅಂತಂದರೆ ತೀಸ್ತಾ ನದಿ. ಇದು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ರಿವಿಷನ್ ಪ್ರಶ್ನೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ ಶಿಫಾರಸು ಮಾಡಲಾಗಿರುವಂತಹ ಅರ್ಸೆನಿಕ್ನ ಪ್ರಮಾಣ ಎಷ್ಟು ಅಂತ ಪ್ರಶ್ನೆ ಇದೆ. ನೀರಿನಲ್ಲಿ ಅರ್ಸೆನಿಕ್ನ ಎಷ್ಟು ಪ್ರಮಾಣ ಅಥವಾ ಎಷ್ಟು ಮೌಲ್ಯದ ಒಂದು ಪ್ರಮಾಣವನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮೂಲಕ ಅಲೌ ಮಾಡಲಾಗಿದೆ, ರೆಕಮೆಂಡ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಮೈಕ್ರೋಗ್ರಾಮ್ ಪ್ರತಿ ಲೀಟರ್, ಆಪ್ಷನ್ 2 ಪ್ರತಿ ಲೀಟರ್ಗೆ 10 ಮೈಕ್ರೋಗ್ರಾಮ್, ಆಪ್ಷನ್ 3 ಪ್ರತಿ ಲೀಟರ್ಗೆ 50 ಮೈಕ್ರೋಗ್ರಾಮ್ ಅಥವಾ ಆಪ್ಷನ್ 4 ಪ್ರತಿ ಲೀಟರ್ಗೆ 500 ಮೈಕ್ರೋಗ್ರಾಮ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮೂಲಕ ಪ್ರತಿ ಒಂದು ಲೀಟರಿಗೆ 10 ಮೈಕ್ರೋಗ್ರಾಮ್ಸ್ಗಳಷ್ಟು ಪರ್ ಲೀಟರ್ 10 ಮೈಕ್ರೋ, ಇದು ಮ್ಯೂ ಅಂತ ಕರೀತಾರೆ ಇದನ್ನ, ಇದು ಮೈಕ್ರೋ ಅಥವಾ ಮ್ಯೂ ಅಂತ ಈ ಒಂದು ಸಿಂಬಾಲನ್ನು ಕರೀತಾರೆ. ಸೊ ಇದರ ಅರ್ಥ ಮೈಕ್ರೋಗ್ರಾಮ್ಸ್ ಅಂತ. ಸೊ 10 ಮೈಕ್ರೋಗ್ರಾಮ್ ಪ್ರತಿ ಲೀಟರ್ಗೆ ಅರ್ಸೆನಿಕ್ನ ಪ್ರಮಾಣ ಲಿಮಿಟನ್ನು ಮಾಡಲಾಗಿದೆ. ಅದಕ್ಕಿಂತ ಜಾಸ್ತಿ ಇದ್ದರೆ ಅದರಿಂದ ಆರೋಗ್ಯದ ಮೇಲೆ ಅಪಾಯವನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ ಅಂತ ಈ ಒಂದು ಲಿಮಿಟೇಷನನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮೂಲಕ ರೆಕಮೆಂಡ್ ಮಾಡಲಾಗಿದೆ. ಆದರೆ ಭಾರತದಲ್ಲಿ ಇದಕ್ಕೆ ಅಲ್ಟರ್ನೇಟ್ ಆಗಿ ಪ್ರತಿ ಲೀಟರ್ಗೆ 50 ಮೈಕ್ರೋಗ್ರಾಮ್ಸ್ ಪರ್ ಲೀಟರ್ ಅಂತ ಈ ಒಂದು ಲಿಮಿಟೇಷನನ್ನು ಗುರುತಿಸಲಾಗಿದೆ. ಅಂದರೆ ಈ WHO ಭಾರತದಲ್ಲಿ ಹೆಚ್ಚು ಪ್ರಮಾಣದ ಅರ್ಸೆನಿಕ್ ಮಿಕ್ಸ್ಚರನ್ನು ರೆಕಮೆಂಡ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಒಂದು ಡಿಸ್ಕಷನ್ನಲ್ಲಿ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 10 ಮೈಕ್ರೋಗ್ರಾಮ್ ಪರ್ ಲೀಟರ್ arsenic is allowed by the World Health Organization. At the same time, alternately, ಭಾರತದಲ್ಲಿ 50 ಮೈಕ್ರೋಗ್ರಾಮ್ಸ್ ಪ್ರತಿ ಲೀಟರ್ಗೆ ಈ ಒಂದು ಅರ್ಸೆನಿಕ್ನ
ಎಕ್ಸಿಸ್ಟೆನ್ಸನ್ನು ಅಸ್ತಿತ್ವವನ್ನು ರೆಕಮೆಂಡ್ ಮಾಡಲಾಗಿದೆ, ಅನುಮತಿಸಲಾಗಿದೆ, ಪರ್ಮಿಷನ್ ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಸಾಕಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವಂತಹ ಒಂದು ಲೋಹದ ಅಂಶ ಯಾವುದು ಅಂತಂದರೆ ಆರ್ಸೆನಿಕ್ ಅಂತ ನಾವು ಗುರುತಿಸಿದ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತವು ಈ ಕೆಳಗಿನ ಯಾವ ವರ್ಷದವರೆಗೆ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕ್ಷಯ ರೋಗವನ್ನು ಕೊನೆಗೊಳಿಸುವಂತಹ ಗುರಿಯನ್ನು ಇಟ್ಟುಕೊಂಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 2025ನೇ ಇಸ್ವಿ, ಆಪ್ಷನ್ 2 2028, ಆಪ್ಷನ್ 3 2030 ಅಥವಾ ಆಪ್ಷನ್ 4 2035 ಅಂತ ನೀಡಿದೆ. ಸರಿಯಾದ ಉತ್ತರ ಏನು ಅಂತಂದರೆ ದೇಶದಾದ್ಯಂತ ಆಪ್ಷನ್ 1 2025ರವರೆಗೆ ಈ ಕ್ಷಯ ರೋಗವನ್ನು ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡುವಂತಹ ಟಾರ್ಗೆಟನ್ನು ಭಾರತ ಸರ್ಕಾರ ಹೊಂದಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 1 2025 ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ದಿನವನ್ನು ವಿಶ್ವ ಹವಾಮಾನ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಫೆಬ್ರವರಿ 28, ಆಪ್ಷನ್ 2 ಮಾರ್ಚ್ 23, ಆಪ್ಷನ್ 3 ಏಪ್ರಿಲ್ 12 ಅಥವಾ ಆಪ್ಷನ್ 4 ಮೇ 9 ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಪ್ರತಿ ವರ್ಷ ಮಾರ್ಚ್ 23ನೇ ತಾರೀಕಿನಂದು ವಿಶ್ವ ಹವಾಮಾನ ದಿನಾಚರಣೆಯಂತಾಗಿ ಆಚರಿಸಲಾಗುತ್ತೆ. ವರ್ಲ್ಡ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ WMD ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಅಂತ ಅಂದರೆ WMO ಅಂತ. ಸೊ 1950ನೇ ಇಸವಿಯಲ್ಲಿ ಮಾರ್ಚ್ 23ನೇ ತಾರೀಕಿನಂದು ವಿಶ್ವ ಹವಾಮಾನ ದಿನಾಚರಣೆಯನ್ನಾಗಿ ಅಂದರೆ ಈ ಒಂದು ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನನ್ನು ಪ್ರಾರಂಭ ಮಾಡಲಾಗಿತ್ತು ಅಥವಾ ಸ್ಥಾಪನೆ ಮಾಡಲಾಗಿತ್ತು. ಸೊ ಇದೇ ಒಂದು ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ವಿಶ್ವ ಹವಾಮಾನ ದಿನಾಚರಣೆಯನ್ನಾಗಿ 23ನೇ ಮಾರ್ಚ್ನಂದು ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 2024ರ ಈ ವರ್ಲ್ಡ್ ಮೆಟ್ರಾಲಜಿಕಲ್ ಡೇ ಇದರ ಥೀಮ್ ಏನಾಗಿದೆ ಅಂತಂದರೆ ಆಟ್ ಫ್ರಂಟ್ ಲೈನ್ ಆಫ್ ಕ್ಲೈಮೇಟ್ ಆ್ಯಕ್ಷನ್ ಅಂತ, ಅಂದರೆ ಹವಾಮಾನ ಕ್ರಿಯೆಯ ಮುಂಚೂಣಿಯಲ್ಲಿ ಅನ್ನುವ ಥೀಮನ್ನು ಇಟ್ಕೊಂಡು ವಿಶ್ವ ಹವಾಮಾನ ದಿನಾಚರಣೆಯನ್ನು ಮಾರ್ಚ್ 23ನೇ ತಾರೀಕಿನಂದು ಆಚರಿಸಲಾಗುತ್ತೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ನೋಟ್ಸ್ಗಳನ್ನು ನೀವು ಫ್ರೀಯಾಗಿ PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದ್ದು ಲಿಂಕನ್ನು ಕ್ಲಿಕ್ ಮಾಡುವುದರೊಂದಿಗೆ ಟೆಲಿಗ್ರಾಮ್ ಚಾನಲನ್ನು ಈಸಿಯಾಗಿ ಜಾಯಿನ್ ಆಗ್ಬೋದು. ಅದೇ ರೀತಿಯಾಗಿ ಮಾರ್ಚ್ ತಿಂಗಳಿನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಕಂಪೈಲೇಷನ್ PDF ನೋಟ್ಸ್ಗಳನ್ನು ಮತ್ತು ರೆಗ್ಯುಲರ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಈಸಿಯಾಗಿ ರಿವೈಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.